ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೌರಿ ಕಲ್ಯಾಣ ಧಾರಾವಾಹಿ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಸಂಚಿಕೆ ಆರಂಭದಲ್ಲಿ ಆಫೀಸ್ ಸನ್ನಿವೇಶ ತೋರಿಸಲಾಗುತ್ತದೆ. ಕಾರ್ಪೊರೇಟ್ ಮಟ್ಟದ ದೊಡ್ಡ ಕ್ಲೈಂಟ್ಗಳು ವಿವೇಕ್ ಕಂಪನಿಗೆ ಭೇಟಿ ನೀಡ್ತಾರೆ. ಆ ಸಂದರ್ಭದಲ್ಲಿ ಗೌರಿ ತನ್ನ ಚಾಣಾಕ್ಷ ಮಾತು ಮತ್ತು ನಿಲುವುಗಳಿಂದ ಕ್ಲೈಂಟ್ಗಳ ಎದುರು ವಿಶಿಷ್ಟ ಐಡಿಯಾವನ್ನು ಮಂಡಿಸ್ತಾಳೆ. ದೀನಬಂಧು ಗ್ರೂಪ್ ಹೆಸರೇ ಸೂಚಿಸುವಂತೆ ಬರೀ ಶ್ರೀಮಂತರಷ್ಟೇ ಅಲ್ಲದೆ ಮಿಡಲ್ ಕ್ಲಾಸ್ ಹಾಗೂ ಬಡ ಜನರಿಗೂ ತಲುಪುವಂತೆ ಸಣ್ಣ ಮಾದರಿಯ ಜ್ಯುವೆಲರಿ ಡಿಸೈನ್ ಮಾಡಬೇಕು ಎಂದು ಗೌರಿ ಪ್ರಸ್ತಾಪನೆ ಮಾಡ್ತಾಳೆ. ಕಡಿಮೆ ಬೆಲೆಗೆ ಜ್ಯುವೆಲರಿ ಸಿಕ್ಕರೆ ಬಡವರು ತಮ್ಮ ಶುಭ ಕಾರ್ಯಗಳಿಗೆ ಸುಲಭವಾಗಿ ಖರೀದಿಸುತ್ತಾರೆ ಎಂದು ಗೌರಿಯ ಪ್ರತಿಕಾರಿ ಐಡಿಯಾಗಳನ್ನು ಕಂಡು ಕ್ಲೈಂಟ್ಗಳು ಕಡಿಮೆ ಬೆಲೆಗೆ ಸಿಕ್ಕರೆ ಬಡವರು ತಮ್ಮ ಶುಭ ಕಾರ್ಯಗಳಿಗೆ ಸುಲಭವಾಗಿ ಖರೀದಿಸುತ್ತಾರೆ ಎಂಬ ಗೌರಿಯ ಈ ಕ್ರಾಂತಿಕಾರಿ ಐಡಿಯಾವನ್ನು ಕಂಡು ಕ್ಲೈಂಟ್ಗಳು ಅತ್ಯಂತ ಪ್ರಭಾವಿತರಾಗ್ತಾರೆ ಹಾಗೂ ತಕ್ಷಣವೇ ಈ ಬೃಹತ್ ಪ್ರಾಜೆಕ್ಟನ್ನು ವಿವೇಕ್ ಕಂಪನಿಗೆ ನೀಡ್ತಾರೆ. ವಿವೇಕ್ ಗೌರಿಯ ಈ ಅದ್ಭುತ ಬಿಸ್ನೆಸ್ ಸ್ಟ್ರಾಟಜಿ ಮತ್ತು ಕೌಶಲ್ಯವನ್ನು ಕಂಡು ಮನದಲ್ಲೇ ತೀವ್ರ ಮೆಚ್ಚುಗೆ ವ್ಯಕ್ತಪಡಿಸ್ತಾನೆ. ಮತ್ತೊಂದೆಡೆ ಗೌರಿಯ ತವರು ಮನೆಯಲ್ಲಿ ತೀವ್ರ ಆರ್ಥಿಕ ಬಿಕ್ಕಟ್ಟು ಎದುರಾಗಿದೆ. ಸಾಲದ ಹೊರೆ ಹೆಚ್ಚಾಗಿದ್ದರಿಂದ ಗೌರಿಯ ತಂದೆ ವೀರಣ್ಣ ಮನೆ ಮಾರಾಟ ಮಾಡಲು ನಿರ್ಧರಿಸುತ್ತಾರೆ. ಈ ಸಂದರ್ಭದಲ್ಲಿ ಸೀತಾರಾಮ್ ಎಂಬ ರಿಯಲ್ ಎಸ್ಟೇಟ್ ವ್ಯಕ್ತಿ ಮನೆಗೆ ಬಂದು ಇಡೀ ಮನೆಯನ್ನು ಪರಿಶೀಲಿಸ್ತಾನೆ. ಹಳೆಯ ಮನೆಯನ್ನು ಅತ್ಯಂತ ಕೀಳಾಗಿ ಮಾತನಾಡುವ ಸೀತಾರಾಮ್ ಮೈಸೂರು ಅಥವಾ ಜೈಪುರ ಪ್ಯಾಲೇಸಿನಂತಿಲ್ಲ ಎಂದು ವ್ಯಂಗ್ಯವಾಡುತ್ತಾ ಇಡೀ ಮನೆ ಹಾಗೂ ಸೈಟ್ಗೆ ಕೇವಲ 25 ಲಕ್ಷ ರೂಪಾಯಿ ನೀಡುವುದಾಗಿ ಅಂತಿಮ ಬೆಲೆ ಫಿಕ್ಸ್ ಮಾಡುತ್ತಾನೆ. ಈ ಮಾತುಗಳನ್ನು ಕೇಳಿ ಗೌರಿಯ ತಂದೆ ವೀರಣ್ಣ ಹಾಗೂ ಕುಟುಂಬದವರು ತೀವ್ರ ನೋವಿಗೆ ಒಳಗಾಗ್ತಾರೆ. ಇನ್ನೊಂದೆಡೆ ಶ್ಯಾಮ್ ಮೂಲಕ ಗೌರಿಯ ತವರು ಮನೆಯ ಪತ್ರ ಅಡವಿಟ್ಟಿರುವ ವಿಷಯ ಹಾಗೂ 1 ಲಕ್ಷ ರೂಪಾಯಿ ಬಡ್ಡಿ ತಕ್ಷಣ ಕಟ್ಟಬೇಕಾಗಿರುವ ವಿಚಾರ ಶ್ಯಾಮ್ಗೆ ತಿಳಿದು ಬರುತ್ತದೆ. ಶ್ಯಾಮ್ ಈ ವಿಷಯವನ್ನು ಗೌರಿಯ ಗಮನಕ್ಕೆ ತಂದು ಸಹಾಯ ಮಾಡಲು ಮುಂದಾಗ್ತಾನೆ. ಆದರೆ ಗೌರಿ ತನ್ನ ಸ್ವಾವಲಂಬನೆ ಹಾಗೂ ಸ್ವಾಭಿಮಾನದಿಂದಾಗಿ ಯಾರ ನೆರವನ್ನು ಪಡೆಯಲು ಇಷ್ಟವಾಗುವುದಿಲ್ಲ. ಹೆಣ್ಣು ಮಗಳಾಗಿ ತವರು ಮನೆಯ ಕಷ್ಟಕ್ಕೆ ನಾನೇ ಹೆಗಲಾಗಬೇಕು, ಇನ್ನೊಬ್ಬರ ದುಡ್ಡಿನಿಂದ ಈ ಸಾಲ ತೀರಿಸುವುದಿಲ್ಲ ಎಂದು ಗೌರಿ ಖಡಕ್ ಆಗಿ ಹೇಳ್ತಾಳೆ. ನಂತರ ವಿವೇಕ್ ಗೌರಿಯ ಸೈಲೆಂಟ್ ವರ್ತನೆಯನ್ನು ಕಂಡು ಗೌರಿ ತೀವ್ರ ಮಾನಸಿಕ ಒತ್ತಡದಲ್ಲಿದ್ದಾಳೆ ಎಂದು ಗ್ರಹಿಸ್ತಾನೆ. ಗೌರಿಯ ಸಮಸ್ಯೆಯನ್ನು ತಿಳಿದುಕೊಳ್ಳಲು ವಿವೇಕ್ ಪ್ರಯತ್ನಿಸಿದರೂ ಗೌರಿ ತನ್ನ ಸ್ವಾಭಿಮಾನದಿಂದ ವಿಷಯವನ್ನು ಮುಚ್ಚಿಡಲು ಯತ್ನಿಸ್ತಾಳೆ. ತನ್ನ ತಾಯಿ ತಂದೆಯ ಸಾಲ ತೀರಿಸಲು ಗೌರಿ ಮುಂದೇನು ಪ್ಲಾನ್ ಮಾಡ್ತಾಳೆ, ವಿವೇಕ್ ಗೌರಿಯ ತವರು ಮನೆಯ ಕಷ್ಟಕ್ಕೆ ಹೇಗೆ ನೆರವಾಗಲಿದ್ದಾನೆ ಎಂಬುದನ್ನು ತಿಳಿಯಲು ಮುಂದಿನ ಸಂಚಿಕೆಗಳನ್ನು ಪೂರ್ಣವಾಗಿ ತಪ್ಪದೆ ವೀಕ್ಷಿಸಿ. ಮುಂದೆ ಏನೇನು ಬದಲಾವಣೆ ಆಗತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.